ಬೆಳಿಗ್ಗೆ 2:30-3 ಗಂಟೆಗೆ ಘಟನೆ ನಡೆದಿರ್ತಕ್ಕಂಥದ್ದು ಅಕ್ಕಪಕ್ಕದವರಿಗೆಲ್ಲ ಗೊತ್ತಾಗಿದೆ. ಆಮೇಲೆ ಊರು ಜನ ಎಲ್ಲ ಬಂದಿದ್ದಾರೆ. ಬಟ್ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿದ್ದಾರೆ. ಆದರೆ ಇನ್ನೂ ಬಾಡಿ ಸಿಗ್ತಾ ಇಲ್ಲ. 3 ಜನ ಗಂಗಾತಿಯವರವರು ಕೂಲಿಗಾಗಿ ಬಂದಿರೋದು. ಎಲ್ಲೂ ಬಾಡಿಗೆಗೆ ಏನು ಮನೆ ಸಿಗೋದಿಲ್ಲ. ಇವ್ರಿಗೆ ಬಂದಿದ್ದೇ ಕೂಲಿಗಾಗಿ. ಇನ್ನು ಬಾಡಿಗೆ ಮನೆ ಪ್ರಶ್ನೆ ಬರೋದೇ ಇಲ್ಲ. ಸರ್ಕಾರಿ ಜಾಗದಲ್ಲಿ ಶೆಡ್ ಕಟ್ಕೊಂಡಿದ್ದಾರೆ ಇಲ್ಲಿ. ಬಟ್ ಧರಿಸ್ಬಿಟ್ಟು 3 ಜನ ಗಂಡ ಹೆಂಡತಿ, ಕಡಿಮೆ ವಯಸ್ಸಿನವ್ರು ಇಬ್ಬರು ಗಂಡ ಹೆಂಡತಿ, ಮತ್ತು ಗಂಡನಿಗೆ 30 ವರ್ಷ, ಹೆಂಡತಿಗೆ ಒಂದು 20-22 ವರ್ಷ, ಮಗು ಒಂದು ಚಿಕ್ಕ ಮಗು. 3 ಜನನೂ ಸತ್ತೋಗಿದ್ದಾರೆ. ಇನ್ನೂ ಒಂದು 10-15 ಜನ ಇದ್ದವರು ತಪ್ಪಿಸ್ಕೊಂಡಿದ್ದಾರೆ, ಹೊರಗಡೆ ಬಂದಿದ್ದಾರೆ, ಅವರು ಉಳ್ಕೊಂಡಿದ್ದಾರೆ. ಅವ್ರಿಗೀಗ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳು ಒಂದು ಅಂಬೇಡ್ಕರ್ ಭವನದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಊಟದ ವ್ಯವಸ್ಥೆ, ಟಿಫನ್ ವ್ಯವಸ್ಥೆ ಮಾಡಿದ್ದಾರೆ. ಗಂಗಾವತಿಗೆ ನಾನು ಮಾತಾಡಿದ್ದೀನಿ, ನನ್ನ ಹತ್ರನೂ ಮಾತಾಡಿದ್ರು. ಅವರು ಸಂಬಂಧಿಕರು ಬರ್ತಾ ಇದ್ದಾರೆ, ಸಂಬಂಧಿಕರು ಇಲ್ಲಿಗೆ ಬರ್ತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅವರಿಗೆ ಏನಾದ್ರು ಸರ್ಕಾರದಿಂದ ಪರಿಹಾರ ಕೊಡಿಸೋದಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೀವಿ. ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಪರಿಹಾರ ಕೊಡಬೇಕು ಅಂತ ಹೇಳಿ. ಬಟ್ ಬಾಡಿನೇ ಸಿಕ್ಕಿಲ್ಲ ಈಗ ಇನ್ನೂ ಕೂಡ. ಈಗ ಇರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ಇಲ್ಲೊಂದು 5-6 ಮನೆ ಕಟ್ಕೊಂಡಿದ್ದಾರೆ. ಅದು ಕೂಡ ತೆಗಿಬೇಕಾಗುತ್ತೆ, ಅವ್ರಿಗೆ ಜಾಗ ಖಾಲಿ ಮಾಡಬೇಕಾಗುತ್ತೆ. ಅವ್ರದ್ದು ಬಿದ್ದೋಗುತ್ತೆ ಅನ್ನೋ ಸ್ಥಿತಿ ಇದೆ. ಸರ್, ಈಗ ಗುಡ್ಡದ ಕೆಳಗಡೆ ಈ ಭಾಗದಲ್ಲಿ ತುಂಬಾ ಮನೆಗಳ ನಿರ್ಮಾಣ ಆಗಿತ್ತು ಸರ್. ಇದು ಒಂಥರ ಈ ರೀತಿ ಮಳೆಗಾಲ ಸನ್ನಿವೇಶದಲ್ಲಿ ಈ ಥರ ಗುಡ್ಡ ಕುಸಿತ ಆದರೆ ಪ್ರಾಣ ಹೋಗ್ತಾ ಇದೆ, ಈಗ ಹೋಗಿದೆ. ಅದೇ ರೀತಿ ಆಗ ಮುನ್ನೆಚ್ಚರಿಕೆಯಾಗಿ ಏನಾದರೂ ಸ್ವಲ್ಪ ಅಲ್ಲ, ಇದು ಇಲ್ಲೇನಾಗುತ್ತೆ ಅಂದರೆ ಸರ್ಕಾರದ ಪ್ರಶ್ನೆ ಅಲ್ಲ. ಇಲ್ಲಿಗೆ ಆಗಿರ್ತಕ್ಕಂಥದ್ದೇನು, ನಮಗೆ ಇಲ್ಲಿ ಸರ್ಕಾರಿ ಜಾಗ ಖಾಲಿ ಇದೆ, ನಾವು ಶೆಡ್ ಕಟ್ಕೋತೀವಿ ಅಂದರೆ ಎಲ್ಲೂ ಸೈಟ್ ಕೊಂಡ್ಕೊಳ್ಳೋಕ್ಕಾಗಲ್ಲ. ಶೆಡ್ ಕಟ್ಕೋತಾರೆ. ಶೆಡ್ ಕಟ್ಕೊಂಡ್ರ ಮೇಲೆ ಈ ರೀತಿ ಆಗುತ್ತೆ. ಆಮೇಲೆ ಮೇಲ್ಗಡೆ ಒಂದು ಜಾಗ ಇದೆ, ಅಲ್ಲೂ ಶೆಡ್ ಕಟ್ಕೊಂಡಿದ್ದಾರೆ. ಈಗ ಯಾರಿಗೂ ದುಡ್ಡು ಕೊಟ್ಟು ಸೈಟ್ ತಗೊಳ್ಳೋ ಪರಿಸ್ಥಿತಿಲಿ ಇಲ್ಲ. ತೀರಾ ಬಡತನದಲ್ಲಿರ್ತಕ್ಕಂಥವ್ರು. ಈ ಗಂಗಾವತಿಲಿ ಕೆಲಸ ಸಿಗೋದಾದ್ರು ಇಲ್ಲಿಗೆ ಯಾಕೆ ಬರ್ತಾವ್ರು? ತೀರ್ಥಹಳ್ಳಿಗೆ ಒಂದು 500-600 ಕಿಲೋಮೀಟ್ರ್ ದೂರದಲ್ಲಿ. ಬಡವ್ರ ಕಷ್ಟನೇ ಇದು, ಸಮಸ್ಯೆನೇ ಇದು. ಬಟ್ ಅವ್ರಿಗೆ ಇಲ್ಲಿ ಬಂದಾಗ ಇಲ್ಲೇನು ಬಾಡಿಗೆ ಮನೆ ತೊಗೊಳಕ್ಕಾಗಲ್ಲ. ಅವ್ರಿಗೆ ಸರ್ಕಾರಿ ಜಾಗದಲ್ಲೇ ಕಟ್ಕೋಬೇಕು. ಮತ್ತು ಒಳ್ಳೆ ಜಾಗದಲ್ಲಿ ಯಾರು ಇರೋದಿಲ್ಲ, ಅಲ್ಲಿ ಕೆಲಸನೂ ಇರೋದಿಲ್ಲ. ಇಂಥ ಜಾಗದಲ್ಲೇ ಬಂದು ಸೆಟ್ಲ್ ಆಗ್ತಾರೆ. ಪಾಪ ದುರಂತನೇ ಇದು. ಬಟ್ ಸರ್ಕಾರದವರು ಬಡತನದಲ್ಲಿ ಇರ್ತಕ್ಕಂಥವ್ರಿಗೆ ಏನೇನು ಸೌಕರ್ಯಗಳನ್ನು ಮಾಡಿಕೊಡ್ಬೇಕು, ಅದೇನು ಕರ್ನಾಟಕ ಅಂತಲ್ಲ, ಇಡೀ ದೇಶದಲ್ಲೇ ಈ ಪ್ರಾಬ್ಲಮ್ ಇದೆ ಸರ್. ಈಗ ರಕ್ಷಣಾ ಕಾರ್ಯ ಹೇಗೆ ಅದನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಎಲ್ಲರೂ ಕೂಡ ಅವ್ರ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಬಾಡಿ ಸಿಗ್ತಾ ಇಲ್ಲ. ಅದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅಂದರೆ ಇಲ್ಲಿ ಜಾಗ ಕಡಿಮೆ ಇದೆ. ಸ್ವಲ್ಪ ಒಳಗಡೆ ಬರೋದು ಹೋಗೋದಕ್ಕೆ ಎಲ್ಲ ವೆಹಿಕಲ್ಗಳು ಬರೋದಕ್ಕೆ ಮಾಡೋದಕ್ಕೆಲ್ಲ ಸಮಸ್ಯೆ ಇದೆ. ಮತ್ತು ಮಳೆ ಬರ್ತಾ ಇದೆ, ಆದ್ದರಿಂದ ಸ್ವಲ್ಪ ಕಾರ್ಯಾಚರಣೆಗೆ ತೊಂದರೆ ಆಗ್ತಾ ಇದೆ. 3:15 ಸೌಂಡ್ ಆಯಿತು. 3:45 ಬಿದ್ದಿದೆ. ನಾವೆಲ್ಲ ಎದ್ದು ಹೊರಗಡೆ ಓಡಿ ಬಂದ್ವಿ. ಅಷ್ಟೊತ್ತಿಗೆ ಎಲ್ಲ ಅಡ್ಡಗೋಡೆ ಎಲ್ಲ ಮನೆ ಪೂರ್ತಿ ಮೇಲೆ ಬಿದ್ದು ಪುಡಿ ಪುಡಿಯಾಗಿದೆ. ಆದರೆ ಎಲ್ಲದೂ ನಾವು ಸಾಲ ಮಾಡಿ ಕಟ್ಟಿರೋದು, ನಾವು ಕೂಲಿ ಮಾಡ್ತಾ ಇರೋದು. ನಿಮಗೆ ಸರ್ಕಾರದಿಂದ ಏನಾದರೂ ಸಹಾಯ ಮಾಡೋಕ್ಕಾದ್ರೆ ಮಾಡಿ, ದಯವಿಟ್ಟು ಸಹಾಯ ಮಾಡಿ. ನನ್ನ ಕೆಲಸನೂ ಮಾಡೋಕ್ಕೆ ಆಗ್ತಾ ಇಲ್ಲ. ನನಗೆ ಪರಿಸ್ಥಿತಿ ತುಂಬ ಕಷ್ಟ ಇದೆ. ನನಗೆ ಮನೆಯೇ ಇಲ್ಲ. ಬೇರೆ ಮಾನಸಿಕ ಮಾತ್ರೆ ಬೇರೆ ತಗೊಳ್ತಾ ಇದ್ದೀನಿ. ನಂಗೆ ಟೆನ್ಷನ್ ಮಾಡ್ಕೊಳಕ್ಕೂ ಶಕ್ತಿ ಇಲ್ಲ ಹೋಗ್ಬಿಟ್ಟಿದೆ ನನಗೆ. ನಾನು ಏನು ಮಾಡಲಿ? ನಂಗೆ ಏನು ಮಾಡೋಕ್ಕೆ ದಾರಿನೇ ಇಲ್ಲ. ತುಂಬ ಕಷ್ಟ ಆಗ್ಬಿಟ್ಟಿದೆ ನನಗೆ. ಮನೆಗಳು ಇತ್ತು, ಏನಾಗಿದ್ದು? ಎಷ್ಟು ಜನ ಇದ್ದಾಗಿದ್ದಾರೆ? 3 ಜನ ಸತ್ತೋಗಿದ್ದಾರೆ. ಒಬ್ಬರಿಗೆ ಸೊಂಟಕ್ಕೆ ಪೆಟ್ಟು ಬಿದ್ದಿದೆ, ಮತ್ತು ಗಂಡಂಗೆ ಬೆನ್ನಿಗೆಲ್ಲ ಪೆಟ್ಟು ಬಿದ್ದಿದೆ. ಇನ್ನು ನನಗೆ ಕಾಲು ಆಪ್ರೇಷನ್ ಆಗಿದೆ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ಇರಕ್ಕೆ ಮನೆ ಇಲ್ಲ. ಈಗ ನಾನು ಇರಕ್ಕೆ ಮನೆ ಇಲ್ಲ. ತುಂಬ ದುಡ್ಡು ಸಾಲ ಮಾಡ್ಕೊಂಡು ಬಿಟ್ಟಿದ್ದೀನಿ ಅಡ್ಡಗೋಡೆ ಕಟ್ಟಕ್ಕೆ. 3:45 ಮಲಗಿದ್ದಿಲ್ಲ, ಎದ್ದು ಕುತ್ಕೊಂಡಿದ್ವಿ ನಾವು. ಅವಾಗ ಏನೋ ಸೌಂಡ್ ಆದಂಗೆ ಆಯಿತು, ಸ್ವಲ್ಪ ಸಣ್ಣಕ್ಕೆ ಎದ್ದು ಕುತ್ಕೊಂಡಿದ್ವಿ. ಅನುಮಾನ ಆಗಕ್ಕೆ ತುಂಬ ಸ್ಟ್ರಾಂಗ್ ಹಾಕಿ ಸಿಮೆಂಟು ಮತ್ತು ರಾಡ್ ಹಾಕಿ ತುಂಬ ಸ್ಟ್ರಾಂಗಲ್ಲಿ ಕಟ್ಟಿರೋದು. ಸಾಧಾರಣ ಒಂದು 10 ಲಕ್ಷ ರೂಪಾಯಿ ಹಾಕಿ ಅಡ್ಡಗೋಡೆ ಕಟ್ಟಿರೋದು. ಎಲ್ಲ ಸಾಲ ಮಾಡಿ ಕಟ್ಟಿರೋದು ನಾನು. ಆ ಸಾಲನೇ ತೀರಿಲ್ಲ. ಇನ್ನೇನು ಮಾಡಲಿ? ನಾನು ಬರೀ ಬಡ್ಡಿ ಕಟ್ಟಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ.
ಒಂದು 3:30 ಇಷ್ಟ ಈ ಇನ್ಸಿಡೆನ್ಸ್ ನಡೆದಿದೆ ಸರ್. ನಾವು ಹಿಂದೆ ವಾಲ್ ಕಟ್ಟಿದ್ವಿ. ಯಾಕೆ ವಾಲ್ ಕಟ್ಟಿದ್ವಿ ಅಂದರೆ ಮಣ್ಣು ಧರಿಸ್ತಾ ಇತ್ತು ಮತ್ತು ಮೇಲಿನ ಮನೆಗೂ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ವಾಲ್ ಕಟ್ಟಿರೋದು. ವಾಲ್ ಕಟ್ಟಿ ಸುಮಾರು 7-8 ವರ್ಷ ಆಗಿದೆ. ಬ್ಯಾಂಕಲ್ಲಿ ಲೋನ್ ತೆಗೆದು, ಯಾಕಂದರೆ ನಮ್ಮ ಅಪ್ಪ ಅಮ್ಮ ಏನು ಫಿನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇರೋರಲ್ಲ. ಅವರು ಹೋಟೆಲ್ ಕೆಲಸಕ್ಕೆ ಹೋಗ್ತಾಯಿದ್ರು, ನಮ್ಮ ಅಪ್ಪ ಬಂಡೆ ಕೆಲಸಕ್ಕೆ ಹೋಗ್ತಾಯಿದ್ರು. ಮನೆಗೆ ತೊಂದರೆ ಆಗಬಾರ್ದು ಅಂತ ಹೇಳೋ ಕಾರಣಕ್ಕೆ ನಾವು ವಾಲ್ ಕಟ್ಟಿದ್ವಿ. ವಾಲ್ ಕಟ್ಟಿ ತುಂಬ ವರ್ಷ ಆಗಿದೆ. ಆ ವಾಲ್ ಹೆಂಗೆ ಕಟ್ಟಿ ರಾಡು ಮತ್ತು ಇದರಿಂದನೇ ಕಟ್ಟಿರೋದು. ನಾವು ತುಂಬ ವರ್ಷ ಬೀಳುತ್ತೆ ಅನ್ನೋ ಅಂದಾಜು ಯಾರಿಗೂ ಇದ್ದಿಲ್ಲ. ಯಾಕಂದರೆ ಎಲ್ಲರೂ ಕಾಂಕ್ರೀಟಿಂದ ಕಟ್ಟಿರೋ ವಾಲ್ಗಳು ಬಿದ್ದಿದ್ದು ನಾನು ಎಲ್ಲೂ ನೋಡಿಲ್ಲ. ಸಡನ್ಲಿ ನಂಗೊಂದು 3 ಗಂಟೆಗೆ, ನಾನು ಯೂಶ್ವಲಿ ನೈಟ್ ಶಿಫ್ಟ್ ಮಾಡೋದ್ರಿಂದ ನಾನು ಬೇಗ ಮಲಗಲ್ಲ. ನಾನು ನೈಟ್ ಎಲ್ಲ ಸ್ವಲ್ಪ ಯಾಕಂದರೆ ನಾನು ಯೂಶ್ವಲಿ 4-4:15 ಮುಗಿಯೋದ್ರಿಂದ ನಾನು ನೈಟ್ ಅಷ್ಟು ಲೇಟಾಗಿ ಮಲಗಿನೇ ಅಭ್ಯಾಸ. ನಾನು ಫಿಲಮ್ ನೋಡ್ಕೊಂಡು ಮಲ್ಕೊಂಡಿದ್ದೆ. ಒಂದು 3 ಗಂಟೆ ಅಷ್ಟೊತ್ತಿಗೆ ನಂಗೆ ಏನೋ ಒಂಥರ ಆದಂಗೆ ಆಯಿತು. ಅನ್ಸ್ಬಿಟ್ಟು ನಾನು ಅಮ್ಮಂಗೆ ಎಫ್ಸ್ದೆ. ಅಮ್ಮ ನಂಗೆ ಯಾಕೋ ಭಯ ಆಗ್ತಾಯಿದೆ, ತುಂಬ ಜೋರಾಗಿ ಮಳೆ ಬರ್ತಾ ಇದೆ ಅಂತ ನಾನು ಅಂದೆ. ಅದಕ್ಕೆ ಅಮ್ಮ ಹೇಳಿದ್ರು, ನಿಂಗೆ ತಲೆ ಸರಿ, ಏನೂ ಆಗಲ್ಲ. ನಾನು ಮೊಬೈಲ್ ಚಾರ್ಜಿಗೆ ಹಾಕಿ ಮಧ್ಯ ರೂಮಿಂದ ಕಾಲು ಆಚೆ ಇಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಸೌಂಡ್ ಆಯಿತು ಸರ್. ಸೌಂಡ್ ಆಗೋಕ್ಕೂ ನಂಗೆ ಏನು ಮಾಡಬೇಕು ಗೊತ್ತಾಗಿಲ್ಲ. ಎಲ್ಲೋ ಏನೋ ಆಯಿತು ಅಂತ ಗೊತ್ತು. ಅಮ್ಮ ಮಲ್ಕೊಂಡಿದ್ರು. ಅಮ್ಮನೊಬ್ರು ನೆಪ್ಸಿ ಕರ್ಕೊಂಡು ಬಂದು ಇಲ್ಲಿ ಅಂಗಳದಲ್ಲಿ ನಿಂತಿದ್ದೀನಿ. ಅಷ್ಟೊತ್ತಿಗೆ ಎಲ್ಲ ಇಡಿಯೆಲ್ಲ ಏನಿತ್ತು ಪಿಲ್ಲರು ಅದು ಪೂರಾ ಮನೆಗೆ ಬಿದ್ದು ಎಷ್ಟು ಮನೆ ಇದೆ ನಮ್ದು ಅಷ್ಟು ಮನೆ ಡೆಮಾಲಿಷ್ ಆಗಿದೆ. ನಾವು ಹಿಂದೆ ಅವರು ಕೆಲಸಕ್ಕೆ ಇದ್ದರು. ಅವ್ರುಗಳು ಎದ್ದು ಬರೋ ಅಷ್ಟೊತ್ತಿಗೆ 3 ಜನ ಏನೋ ಅಲ್ಲೇ ಸ್ಪಾಟ್ ಡೆತ್ ಆಗಿದ್ದಾರೆ. ಒಬ್ರಿಗೇನೋ ಮನೆ ಹೊರಗಡೆ ಕೆಲಸಕ್ಕಿದ್ದವರು ಅವರು. ಆಯಿತಾ, ಸ್ಪಾಟ್ ಡೆತ್ ಆಗಿ ನಮ್ಮಪ್ಪ ಹಿಂದೆ ಮಲಗಿದ್ರಿಂದ ಅವ್ರಿಗೆ ಅದು ವಾಲ್ ಬಿದ್ದುಬಿಟ್ಟು ಅದು ಹಂಚಿಂದು ಪಕಾಸಿ ಇರುತ್ತಲ್ಲ ಅದು ಮತ್ತು ಕಿಟಕಿ ಹೊಡೆದ್ಬಿಟ್ಟು ಅವ್ರಿಗೆ ಕತ್ತಿಗೆ ಮತ್ತು ಬೆನ್ನಿಗೆ ಅವ್ರಿಗೆ ಏಟಾಗಿದೆ. ನಾನು ಮತ್ತು ಅಮ್ಮ ಎದುರುಗಡೆ ಇದ್ದಿದ್ದ ಕಾರಣ ನನ್ನ ಅಮ್ಮನ ನನ್ನ ಸೌಂಡ್ ಆಗೋದಕ್ಕೂ ನಾನು ಇದ್ದಿದ್ದು ಒಂದೇ ಹೆಜ್ಜೆ. ನಮ್ಮನೆ ಇಂದ ಎದುರುಗಡೆ ಬಾಗ್ಲಿಗೆ ಒಂದೇ ಹೆಜ್ಜೆ. ಅವ್ರಿಗೆ ನಡೆಯೋಕ್ಕಾಗಲ್ಲ, ಅವ್ರಿಗೆ ಆಪ್ರೇಷನ್ ಆಗಿದೆ. ನಾನು ಬಂದು ಇಲ್ಲಿ ನಿಂತಿದ್ದೀನಿ. ನಿಂತಿದ ತಕ್ಷಣ ಟಕ ಅಂತ ಬಿತ್ತು ಸರಿ. ಅದು ಬೀಳುತ್ತೆ ಅನ್ನೋ ಅಂದಾಜಿಲ್ಲ. ಯಾಕಂದರೆ ತುಂಬ ವರ್ಷ ಆಗಿದೆ ಕಟ್ಟಿ. ಅದು ವಾಲು ಸಿಮೆಂಟಿಂದ ಕಟ್ಟಿರೋದು, ರಾಡಿಂದ ಕಟ್ಟಿ 7-8 ಅಡಿ ಅಡ್ಡ ಹಾಕಿದ್ವಿ. ಆದರೂ ಅದು ಬಿದ್ದಿದೆ. ಅದು ಹೆಂಗೆ ಬಿತ್ತು ಏನೋ ಗೊತ್ತಿಲ್ಲ. ನಮ್ಮ ಹಣೆ ಬರೋನೋ ಏನೋ ಗೊತ್ತಿಲ್ಲ. ಅದು ಬಿದ್ದಿದ್ರಿಂದ ಇಡೀ ಮನೆ ಪೂರ ನಮ್ದು ಏನು ಮನೆ ಇತ್ತು ಮನೆಯೂ ಡೆಮಾಲಿಷ್ ಆಗಿದೆ. ನಮಗೆ ಇದ್ದಿದ್ದ ಆಧಾರ ಅಂದರೆ ಮನೆ ಒಂದೇ. ಇವಾಗ ಏನಂದರೆ ಇವರಿಗೂ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಇವರಿಗೂ ಒಂದು 6-7 ತಿಂಗಳಿಂದ ಹುಷಾರಿಲ್ಲ. ಕೈ ಫ್ರ್ಯಾಕ್ಚರ್ ಆಯಿತು, ಆಮೇಲೆ ಸ್ಟ್ರೋಕ್ ಆಯಿತು, ಇವಾಗ ಕಾಲು ಆಪ್ರೇಷನ್ ಆಗಿದೆ. ಈಗ ಅಪ್ಪಂಗೂ ಅವ್ರು ಎಷ್ಟು ಮಾಡೋಕ್ಕೆ ಇದ್ದಿದ್ದು ಒಂದು ಮನೆ, ಅದನ್ನೇ ಇವಾಗಿಲ್ಲ. ಏನು ಮಾಡಬೇಕು ಏನೂ ಗೊತ್ತಿಲ್ಲ. ಮುಂದೆ ಅದು ಏನಾಗುತ್ತೋ. ಅವ್ರು ಯಾವ ಊರಿನವರು? ಇಲ್ಲಿ ಏನು ಕೆಲಸಕ್ಕೆ ಬಂದಿದ್ರು? ಅವ್ರು ಇಲ್ಲಿ ಮಣ್ಣು ಕೆಲಸಕ್ಕೆ ಹೋಗ್ತಾರೆ ಸರ್. ಅವರು ಇವರು ಮೇಸ್ತ್ರಿ ಹೆಸರು ಅಂಜನಪ್ಪ ಅಂತ ಹೇಳಿಬಿಟ್ಟು. ಪೆಟ್ಟದವ್ರ ಹೆಸರು ಹನುಮಂತಪ್ಪ ಅಂತ. ನಾವು ಅಂಜನಪ್ಪ ಅನ್ನೋರು ಅವ್ರ ಹತ್ರ ಮಾತ್ರ ಕಾಂಟ್ಯಾಕ್ಟಲ್ಲಿದ್ದೀವಿ. ಅಂದರೆ ಅವ್ರು ತುಂಬ ವರ್ಷದಿಂದ ಇದ್ದಾರೆ. ಅವ್ರು ನಮ್ಮನೆ ಅವಾಗ ಕೆಲ್ಸಕ್ಕೆ ಬಂದಲ್ಲಿಂದ ಅವ್ರ ಪಾಪ ಅವ್ರ ಊರ ಕಡೆ ನೀರು ಏನೂ ಇಲ್ಲದೆ ಕಾರಣ ಅವ್ರ ಪಾಪ ಇಲ್ಲಿಗೆ ಬರ್ತಾಯಿದ್ರು. ಅವ್ರಿಗೆ ಇಲ್ಲಿ ಇರೋಕ್ಕೆ ಜಾಗ ಇರಲಿಲ್ಲ. ಏನಂದರೆ ನಮಗೂ ಇಲ್ಲೇ ಜಾಗ ಇತ್ತು ಮತ್ತು ಹತ್ತಿರ ಆಗ್ತಿದ್ದು. ನಾವು ಬೆಂಗಳೂರಲ್ಲಿರೋ, ನಾವು ಮನೇಲಿಲ್ಲ. ನಮ್ಮಮ್ಮಂಗೆ ಸ್ವಲ್ಪ ಬೇರೆ ಹೆಲ್ತ್ ಇಶ್ಯೂ ಇದೆ. ಅವರು ಒಂದು ಸುಮಾರು 18 ವರ್ಷದಿಂದ ಅವ್ರ ನರದ ಪ್ರಾಬ್ಲಮಿಂದ ಅವ್ರು ಮೆಡಿಸನ್ ತಗೊಳ್ತಾರೆ. ಹಾಗೆ ಮನೆ ಕಡೆನೂ ಒಬ್ರು ಇದ್ದಂಗೆ ಆಗುತ್ತೆ. ಅತ್ಲಾಗೆ ನಮಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ಫಿನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ. ಬ್ಯಾಂಕಲ್ಲಿ ಲೋನ್ ಇದೆ, ಎಲ್ಲ ಕಡೆ ಲೋನ್ ಇದೆ. ನಮಗೂ ಚೂರು ಪಾರು ಕಾಸು ಬಂದರೆ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್. ಅವ್ರು ಇದ್ದಿಲ್ಲ, ಅವ್ರು ಊರಿಗೆ ಹೋಗಿದ್ರು. ಅವ್ರು ಯೂಶ್ವಲಿ ಮಳೆಗಾಲದಲ್ಲಿ ಊರಿಗೆ ಹೋಗ್ತಾರೆ. ಅವ್ರ ಊರಲ್ಲಿ ಮಳೆ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ಬಂದಿದ್ದು ಶುಕ್ರವಾರ ಸಂಜೆ ಬಂದಿದ್ದಾರೆ. ಅವ್ರು ಮಳೆ ನೋಡ್ಬಿಟ್ಟು ಹೋಗ್ತೀವಿ ಅಂತಲೇ ಇದ್ದಿದ್ದವ್ರು. ಪಾಪ ಇವತ್ತು ಹೊರಡೋರಿದ್ರು. ಅವ್ರು ಹೊರಡೋರಿದ್ರು. ರಾತ್ರಿ ಆಗುತ್ತೆ ಅಂತ ಯಾರು ಅಂದಾಜು ಮೇಲೆ. ಯಾಕಂದರೆ 6 ಗಂಟೆ ಅಷ್ಟೊತ್ತಿಗೆ ನಾವೇ ಎಲ್ಲ ನಿಂತ್ಕೊಂಡು ಅಲ್ಲೆಲ್ಲರೂ ನೀರು ಹೋಗ್ತಾ ಇದೆಯಾ ಸೈಡಲ್ಲಿ ಎಲ್ಲ ಪ್ರತಿಯೊಂದು ನೋಡಿ ಬಿಡಿಸಿ, ಎಲ್ಲೂ ನೀರು ಹೋಗಬಾರ್ದು ಅಂತೇಳಿ ಅವ್ರನ್ನೆಲ್ಲ ಕರೆಸಿ ಬಿಡಿಸಿ ನಾವು ನಿಂತ್ಕೊಂಡು ನೋಡಿದ್ದೀವಿ. ಅದು ಹೆಂಗೆ ಬಿತ್ತು ಏನು ಅಂತ ಸತ್ಯವಾಗ್ಲೂ ಗೊತ್ತಿಲ್ಲ. ಹಾಂ, ಮಣ್ಣು ಕುಸ್ತಿ ಮೇಲಿಂದ ಜಲ ಬಂದ್ಬಿಟ್ಟು ವಾಲ್ ಕುಸ್ತಿರೋದು. ಗುಡ್ಡ ಒಟ್ನಲ್ಲಿ ತುಂಬ ವರ್ಷ ಆಗಿದೆ ಸರ್. ಗುಡ್ಡ ಹೆಂಗೆ ಕುಸಿತು ಅಂತ ಹೆಂಗೆ ಹೇಳ. ಸುಮಾರು 7-8 ವರ್ಷದಿಂದ ನಿಂತಿದೆ. ಆಯಿತಾ, ಎಷ್ಟು ಇವಾಗ ನಾವು ತಗೊಂಡಿರೋದು ಪ್ರೈವೇಟ್ ಬ್ಯಾಂಕಲ್ಲೇ ಲೋನ್ಗಳನ್ನ ತಗೊಂಡೇ ಮಾಡಿರೋದು. ಅದಕ್ಕೆ ತಗೊಂಡಿರೋದು ನಾವು ಯಾವುದಕ್ಕೂ ಇನ್ವೆಸ್ಟ್ ಮಾಡಿಲ್ಲ. ಬಿಕಾಸ್ ಅದಕ್ಕೆ ತುಂಬ ಸ್ಟ್ರಾಂಗಾಗಿ ಕಟ್ಟಬೇಕಂತ ರಾಡು ಮಣ್ಣು ಬರೀ ಸಿಮೆಂಟಲ್ಲೇ ನಾವು ವಾಲ್ ಕಟ್ಟಿರೋ. ಅದಕ್ಕೇನು ಇದೆಲ್ಲ ಹಾಕಿರೋ. ID ಪವನು ತುಂಬ ಚೆನ್ನಾಗಿ ಅಳ್ದಿದ್ದಾರೆ. ಅಗ್ಲನ್ನು ತುಂಬ ಚೆನ್ನಾಗೇ ಮಾಡಿದರು. ಅಷ್ಟು ನಿಂತಿದ್ದು ಇವಾಗ ಸಡನ್ಲಿ ಬೀಳುತ್ತಂತ ಯಾರಿಗೆ ಅಂದಾಜಿರೋದು. ಅವ್ರು 3 ಜನ ಹೆಸರು ಗೊತ್ತು. ರಾಯಚೂರಿನವ್ರಂತೆ. ಅವ್ರು ನಂಗಂದ್ರೆ ಮೇಸ್ರಿದೊಬ್ರದೇ ಹೆಸರು ಗೊತ್ತಿರೋ. ನಾವಿಲ್ಲಿ ಇರಲ್ಲ. ನಾನು ಬೆಂಗಳೂರಲ್ಲಿ. ನಾನು ಇವಾಗ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು 6-7 ತಿಂಗಳಿಂದ ಈಗ ನಾನು ಮನೇಲಿ. ಅವ್ರು ಇಲ್ಲಿರ್ತಾರೆ, ತುಂಬ ವರ್ಷದಿಂದ ಇದ್ದಾರೆ. ಮಳೆಗಾಲದಲ್ಲಿ ಹೋಗ್ತಾರೆ. ಮಳೆಗಾಲದಲ್ಲಿ ಯಾಕಂದರೆ ಪಾಪ ಅವ್ರಿಗೆ ಅಲ್ಲಿ ಬೆಳೆ ಇಲ್ವಂತೆ. ಅದಕ್ಕೋಸ್ಕರ ಇಲ್ಲೂ ಕೆಲಸ ಇಲ್ಲ ಅಂದರೆ ನಮಗೆ ಅವರಿಗೂ ಜೀವನ ಕಷ್ಟ. ಅವರಿಗೂ ಸಾಲ ಇರುತ್ತೆ. ಅವರು ಬೋರ್ಗೀರ್ ಅದೇನೋ ಹೇಳ್ತಾರೆ. ನನಗೂ ಅಷ್ಟೇ ಬೋರ್ಗೀರೆಲ್ಲ ಇರುತ್ತೆ. ನನಗೂ ಬೇಕು ಅಂತ ಪಾಪ ಅವ್ರು ಬಂದಿರೋದು. ಅವ್ರು ಬಂದು ಶುಕ್ರವಾರ ಬಂದಿರೋದು.
ಈ ಥರ ಏನು ಹೇಳ ಸರ್, ಇದ್ದಿದ್ದು ಒಂದು ಮನೆ, ಇದ್ದಿದ್ದೇ ನಮಗೆ ಆಧಾರ ಅಂದರೆ ಮನೆ ಒಂದೇ ಇದ್ದಿದ್ದು ನಮಗೆ, ಅದೇ ಇವಾಗಿಲ್ಲ. ಇನ್ನು ನಾವು ನೆಕ್ಸ್ಟ್ ಏನು ಮಾಡಬೇಕು ಸತ್ಯವಾಗ್ಲೂ ಗೊತ್ತಿಲ್ಲ. ನಮ್ಮ ಈ ತೀರ್ಥಹಳ್ಳಿ ಪಟ್ಟಣ ವ್ಯಾಪ್ತಿಯ ವಾರ್ಡ್ ನಂಬರ್ 15ರ ಗಾಂಧಿನಗರದಲ್ಲಿ ನಾನು ಪ್ರತಿನಿಧಿಸುವಂಥ ಒಂದು ವಾರ್ಡ್ ಇದು. ಈ ದಿನ ತುಂಬ ಒಂದು ಕೆಟ್ಟದಾದಂತಹ ಒಂದು ಘಟನೆ ನಡೆದು ಹೋಗಿರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಅನಾಹುತಕಾರಿಯಾದ ಘಟನೆ ನಡೆದಿರುವಂಥದ್ದು. ಬೆಳಗ್ಗೆ 3:30 ಗಂಟೆಗೆ ನಮ್ಮನ್ನು ಇಲ್ಲಿ ಈ ಮನೆಯವರು ರಮೇಶ್ ಗೌಡ್ರು ಅಂತ ಹೇಳಿ ಮಗಳು 3:30 ಗಂಟೆ ರಾತ್ರಿ ಫೋನ್ ಮಾಡ್ತಾಳೆ. ಮಾಡಿ ಅಣ್ಣ ಈಗ ನಮ್ಮ ಧರೆ ಕುಸ್ತು ರಿವಿಟ್ಮೆಂಟ್ ವಾಲ್ ಕಂಪ್ಲೀಟ್ ಆಗಿ ಬಿದ್ದಿದೆ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ನಾನು 112 ಪೊಲೀಸ್ ಇಲಾಖೆಗೆ ಮತ್ತು ಅಗ್ನಿಶಾಮಕ ದಳಕ್ಕೆ ನಾನು ಫೋನ್ ಮಾಡಿದ್ದೆ. ಇಲ್ಲಿ ಬಂದ ಸ್ಥಳಕ್ಕೆ ಬಂದ ನಂತರದಲ್ಲಿ ನೋಡಿದ್ದೇನೆ ಅಂತ ಹೇಳಿದ್ರೆ ಸುಮಾರು ಇಲ್ಲಿ ಒಂದು 20 ಜನ ಇರುವಂತಹ ಇದು ಮಣ್ಣು ಕೆಲಸ ಮಾಡುವಂತಹ ಒಂದು ಕೂಲಿ ಕಾರ್ಮಿಕರು ಇದ್ರು. ಅದರಲ್ಲಿ ಸುಮಾರು 15 ಜನ ಹೊಸಪೇಟೆ ಕಡೆಯವರು ಮತ್ತು 5 ಜನ ನಮ್ಮ ದಾವಣಗೆರೆ ಕಡೆಯವರು. ಈಗ ನೋಡಿದ್ರೆ ಈಗ ರಮೇಶ್ ಗೌಡ್ರು ಅಂತ ಮನೆ ಸಂಪೂರ್ಣವಾಗಿ ನಾಶವಾಗಿದೆ. ಯಾಕಂದ್ರೆ ಗುಡ್ಡ ಜರಿದ್ರಿಂದ ಅದು ವಾಲ್ ತಗೊಂಡೇ ಜರಿದಿರೋದ್ರಿಂದ ಒಂದು 3 ಜನ, ಸುಮಾರು ಒಂದು 3 ವರ್ಷದ ಮಗು ಸಂತೋಷ ಅಂತ ಹೇಳಿ ಮತ್ತೆ ಮಲ್ಲಿಕಾರ್ಜುನ ಅಂತ ಹೇಳಿ 3 ಜನ ಈಗಾಗಲೇ ಗಂಭೀರವಾಗಿ ಈಗ ಮಣ್ಣಿನಡೆ ಹೂತಾಕಿದ್ರೆ 3 ಜನ ಮರಣ ಹೊಂದಿರುವಂಥದ್ದು. ಒಬ್ಬ ಹನುಮಂತ ಅನ್ನೋನು ಸಹ ಅವನು ಕಾಲ್ ಸಿಕ್ಕಾಕೊಂಡು ಸುಮಾರು 3-4 ಗಂಟೆ ಸತತವಾಗಿ ಕಾರ್ಯಾಚರಣೆ ರೂಪದಲ್ಲಿ ಅದನ್ನು ಅವನಿಗೆ ಹೊರೆ ತೆಗೆದು ಈಗ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಾವು ಕಳಿಸಿ ನಾವು ಅದನ್ನು ಕಳಿಸಿರುವಂಥದ್ದು. ಅಣ್ಣ ಮಾತಾಡ್ಕೊಂಬಿಡಿ. ಈಗ ನಡೆದಿರುವಂಥದ್ದು ಈಗಾಗಲೇ ಸಹ ವಿಶೇಷವಾಗಿ ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಸ್ಪೆಷಲ್ ಆಗಿ ಪೊಲೀಸ್ ಇಲಾಖೆ ಮತ್ತು ಹಾಗೆ ನಮ್ಮ ಅಗ್ನಿಶಾಮಕ ದಳದವರು ಮತ್ತು ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆ ಬೆಳಗ್ಗಿಂದ ಸತತವಾಗಿ ಪ್ರಯತ್ನ ಪಟ್ಟು ಒಬ್ಬನಿಗೆ ಯಾರು ಸಿಕ್ಕಾಕೊಂಡಿದ್ದ ಅವನಿಗೆ ತೆಗೆದು ಹಾಸ್ಪಿಟ್ಲಿಗೆ ಕಳಿಸುವಂಥ ಕೆಲಸ ಮಾಡಿ ಅದನ್ನು ನಮ್ಮ ಇದಕ್ಕೆ ಮೆಗಾನ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿರುವಂಥದ್ದು. ಈಗ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ ತುಂಬ, ಯಾಕಂತ ಹೇಳಿದ್ರೆ ಈ ಅವರು ರಮೇಶ್ ಗೌಡರು ಕೂಡ ನಮ್ಮ ಬಂಡೆ ಕೆಲಸ ಮಾಡೋರು, ಲೇಬರ್ ಅವರು. ಈಗ ಸಂಪೂರ್ಣವಾಗಿ ಅವ್ರ ಮನೆ ನಾಶ ಆಗಿದೆ. ಅದ್ರ ಜೊತೆಯಲ್ಲಿ 3 ಜನ ಈಗಾಗಲೇ ಸತ್ತ ಹೋಗಿರುವಂಥ ಸಹ ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ನಾನು ಸರ್ಕಾರಕ್ಕೆ ನಮ್ಮ ರಾಜ್ಯದ ಘನವತ್ತ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಏನು ಯಾರು ಸತ್ತಿರುವಂಥ ಕುಟುಂಬಗಳಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ತುರ್ತಾಗಿ ಮಾಡಬೇಕಾಗ್ತದೆ. ಮತ್ತು ವಿಶೇಷವಾಗಿ ಸಂಪೂರ್ಣವಾಗಿ ಮನೆ ಕಳ್ಕೊಂಡಿರುವಂಥ ಈ ಕುಟುಂಬ ಈಗಾಗಲೇ ಸಹ ಮೀಡಿಯಾದ ಎದುರುಗಡೆ ತಂದು ಮಾತಾಡಿರುವಂಥದ್ದು. 3 ಜನ ಅವ್ರ ಯಾಕಂದ್ರೆ ಇಡೀ ಕುಟುಂಬದವರಿಗೆ ಇದು ಒಂದೇ ಆಸರೆ ಆಗಿದೆ. ದಿನಗೂಲಿ ಮಾಡಿಕೊಂಡು ಜೀವನ ನಡೆಸೋದೇ ಕಷ್ಟ ಇತ್ತು. ಏನೋ ಕಷ್ಟ ಸಾಲ ಸೂಲ ಮಾಡಿ ಒಂದು ಅವರು ರಿವಿಟ್ಮೆಂಟ್ ವಾಲಿಗೂ ಅಷ್ಟೇ ಪಟ್ಟಣ ಪಂಚಾಯತಿಯಿಂದ ಪ್ರತಿ ವರ್ಷನೂ ಬಂದು ಕೇಳ್ಕೊಳ್ಳೋದು ರಿವಿಟ್ಮೆಂಟ್ ವಾಲ್ಸ್ ಅವಶ್ಯಕತೆ ಇದೆ, ದರ ಕುಸಿತದೆ ಅಂತ ಹೇಳಿದಾಗಲೂ ಕೂಡ ನಾವು ಹೆಚ್ಚಿಗೆ ಗಮನ ಹರಿಸಲಿಕ್ಕೆ ಆಗಿರಲಿಲ್ಲ. ಯಾಕಂದ್ರೆ ಅಷ್ಟು ಗ್ರಾಂಟ್ ನಮ್ಮಲ್ಲಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರೇ ಸ್ವಂತ ಹಣದಲ್ಲಿ ಸಾಲ ಸೂಲ ಮಾಡ್ಕೊಂಡು ಅವರೇ ಸಹ ರಿವಿಟ್ಮೆಂಟ್ ವಾಲನ್ನು ಕಳಿಸಿ ಈಗ ಸಂಪೂರ್ಣವಾಗಿ ಆ ರಿವಿಟ್ಮೆಂಟ್ ವಾಲು ಕುಸಿದೋಗಿದೆ. ಅದ್ರ ಜೊತೆ ಮನೆಯೂ ಸಹ ಕಳ್ಕೊಂಡಿದ್ದಾರೆ. ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ನನ್ನ ಮನವಿ ಏನಂತ ಹೇಳಿದ್ರೆ ತಕ್ಷಣದಲ್ಲಿ ಅವರಿಗೆ ಪರಿಹಾರ ಘೋಷಿಸುವ ನಿಟ್ಟಿನಲ್ಲಿ ಅವರಿಗೆ ಬದುಕನ್ನು ಮತ್ತೆ ಪುನಶ್ಚೇತನಗೊಳಿಸುವಂಥ ಕೆಲಸ ಸರ್ಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಕಳೆದ ಸುಮಾರು ಒಂದು 21 ತಿಂಗಳಿಂದ ಮಳೆ ಕಡಿಮೆ ಇತ್ತು, ಸಂಪೂರ್ಣ ಮಳೆ ಕಡಿಮೆ ಇತ್ತು. ಏಕಾಏಕಿ ಕಳೆದ 3-4 ದಿನದಿಂದ ಮಳೆ ಜಾಸ್ತಿ ಆಗಿದ್ದರಿಂದ ಈ ಗುಡ್ಡದ ಕೆಳಗಡೆಯವರು ಗುಡ್ಡದ ಪಕ್ಕದಲ್ಲಿ ಏನು ಮನೆ ಕಟ್ಕೊಂಡಿದ್ದಾರೆ ಮಳೆ ನೀರು ನುಗ್ಗಿ ಅವರು ಸ್ವತಃ ಇಲ್ಲಿಯ ವಾಸಿಗಳೆಲ್ಲ ಸ್ವಂತ ಖರ್ಚಿನಿಂದ ರಿವಿಟ್ಮೆಂಟ್ ಕೂಡ ಕಟ್ಕೊಂಡಿದ್ರು. ಆ ರಿವಿಟ್ಮೆಂಟ್ ಒಳಗಡೆ ಮಣ್ಣು ಮತ್ತು ನೀರು ನುಗ್ಗಿದ್ರಿಂದ ಭಾಳ ಹೆಚ್ಚು ನೀರು ಒಂದೇ ಸರಿ ಬಂದಿದ್ದರಿಂದ ಈ ಥರದ ಅನಾಹುತ ಅಪಘಾತ ಆಗಿದೆ. ಆಗಬಾರ್ದಾಗಿತ್ತು, ಭಾಳ ದೊಡ್ಡ ದುರಂತ. ಹಿಂದೆ ಚಿಕ್ಕದಾಗಿ ಇಲ್ಲಿ ಆಗಿತ್ತು, ನಾವೆಲ್ಲ ಬಂದು ಹೋಗಿದ್ದು ನಾವು. ಪಾಪ ಅವರು ಸರ್ಕಾರದಿಂದ ಏನು ಆಗದಿದ್ದರೂ ಕೂಡ ಅವರು ಸ್ವಂತ ಖರ್ಚಿನಿಂದ ರಿವಿಟ್ಮೆಂಟ್ಗಳು ಮಾಡಿಕೊಂಡು ಭದ್ರವಾಗಿ ಮಾಡಿದ್ರು. ಅವ್ರ ದುರದೃಷ್ಟ ಇವತ್ತು ನಿನ್ನೆ ಮೊನ್ನೆ 3 ದಿನದಿಂದ ಏಕಾಏಕಿ ಭಾಳ ದೊಡ್ಡ ಮಳೆ ಬಂದಿದ್ದರಿಂದ ನೀರು ಹೆಚ್ಚಾಗಿ ನುಗ್ಗಿದ್ದರಿಂದ ಈ ದೊಡ್ಡ ಅನಾಹುತ ಆಗಿದೆ. ವಿಶೇಷವಾಗಿ ಈಗಾಗಲೇ ಪಟ್ಟಣ ಪಂಚಾಯತಿಯವರು ಸಂಬಂಧಪಟ್ಟ ಇಲಾಖೆಯವರು ಪೊಲೀಸು ಮತ್ತು ಅಗ್ನಿಶಾಮಕ ದಳದವರು ಕಂದಾಯ ಇಲಾಖೆಯರು ಈಗಾಗಲೇ ಬಂದು ಅದನ್ನೆಲ್ಲ ಇವ್ಯಾಕ್ಯುವೇಷನ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಮಳೆ ಸ್ವಲ್ಪ ಕಡಿಮೆ ಇದೆ ಈಗ, ಹಂಗಾಗಿ ಸ್ವಲ್ಪ ದೊಡ್ಡ ಹಿಟಾಚಿ ಬೇಕು ಅಂತೇಳಿ ದೊಡ್ಡ ಹಿಟಾಚಿಗೂ ಕೂಡ ಈಗ ಬರುವಂಥ ಒಂದು ಕೆಲಸ ಮಾಡಿದ್ದಾರೆ, ಬರ್ತಾ ಇದೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಆಗಬಾರ್ದಾಯ್ತು. ಒಂದು ಕುಟುಂಬದ 3 ಜನ ಈ ದುರಂತದಲ್ಲಿ ತೀರ್ಕೊಂಡಿರೋದು ಭಾಳ ದುರಂತದ ಸಂದರ್ಭ. ಸಂಬಂಧಪಟ್ಟ ಇಲಾಖೆಯವರಲ್ಲಿ ನಾನು ಹೇಳುವಂಥದ್ದು ಈ ಥರದ ಗುಡ್ಡದ ಸೈಡಲ್ಲಿ ಬದಿಯಲ್ಲಿ ಅಥವಾ ಗುಡ್ಡದ ಕೆಳಗಡೆ ಯಾರ್ಯಾರು ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆ ವಸತಿ ಕೊಡಬೇಕು. ಎಲ್ಲ ಒಂದು ವ್ಯವಸ್ಥೆ ಇರುವಂಥ ವಸತಿಗೆ ನಿವೇಶನ ಕೊಡೋದ್ರ ಮೂಲಕ ವಸತಿ ಕಟ್ಟದೆ ಹೋದರೆ ಮುಂದೂ ಕೂಡ ಈ ಥರದ ಅನಾಹುತಗಳು ಸಂಭವಿಸ್ತವೆ ಅನ್ನತ್ತೆ. ಈಗಾಗಲೇ ನಾವು 4-6 ವರ್ಷಗಳಿಂದ ನೋಡ್ತಾ ಇದ್ವಿ ಮಳೆ, ವಿಶೇಷವಾಗಿ ಒಂದೇ ಸರಿ ಮಳೆ, ಒಂದು ದಿವಸ 24 ಗಂಟೆಯಲ್ಲಿ ಅತಿ ಹೆಚ್ಚು ಮಳೆ ಬರೋದ್ರಿಂದ ಈ ಥರದ ಅನಾಹುತಗಳು ಸಂಭವಿಸ್ತವೆ. ಮಲೆನಾಡು ಎಲ್ಲ ಭಾಗದಲ್ಲೂ ಕೂಡ, ಅದು ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು ಅಥವಾ ಉತ್ತರ ಕನ್ನಡ ಎಲ್ಲ ಕಡೆಗೂ ಕೂಡ ಈ ಥರದ ಗುಡ್ಡ ಕುಸಿತ ಅನಾಹುತಗಳನ್ನ ನಾವು ನೋಡ್ತಾ ಇದ್ದೀವಿ. ಕಾರಣಕ್ಕಾಗಿ ಸಂಬಂಧಪಟ್ಟ ಇಲಾಖೆಯವರು ಈ ಥರದನ್ನು ಯಾರ್ಯಾರು ಈ ಗುಡ್ಡದ
ಸೈಡಲ್ಲಿ ಮನೆ ಕಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ನಿವೇಶನ ಕೊಡೋದ್ರ ಮೂಲಕ ಅವರಿಗೊಂದು ಸುರಕ್ಷಿತವಾದಂಥ ವಸತಿಗಳ ನಿರ್ಮಾಣ ಮಾಡಬೇಕು. ಇಲ್ಲಿ ಏನು ದುರಂತ ಆಗಿದೆ ಸರ್ಕಾರ ಜೊತೆಗೆ ಮನೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡುವಂಥದ್ದು ನಾವೆಲ್ಲ ಮಾಡ್ತೀವಿ. ನಾವು ಮಾಡೋದ್ರ ಮೂಲಕ ಅವ್ರಿಗೇನು ರಕ್ಷಣೆ ಕೊಡ್ಬೋದು, ಏನು ಅನುಕೂಲಗಳು ಮಾಡಿಕೊಡೋದು, ಸಹಾಯ ಮಾಡಿಕೊಡೋದು ಅನ್ನೋದ್ರ ಬಗ್ಗೆ ಜಿಲ್ಲಾ ಆಡಳಿತದ ಜೊತೆಗೂ ಕೂಡ ನಾನು ಮಾತಾಡುವಂಥ ಕೆಲಸವನ್ನು ಮಾಡ್ತೀವಿ ನಾವು. ಅದು ಒಟ್ಟಾರೆಯಾಗಿ ಇಲ್ಲಿ ಏನು ಬೆಳಗ್ಗೆ 4 ಗಂಟೆಯಿಂದನೂ ಇದು ಅನಾಹುತ ಆದ ಕೂಡಲೇ ನಮ್ಮ ಸ್ಥಳೀಯ ಮುಖಂಡರುಗಳು, ಪಟ್ಟಣ ಪಂಚಾಯಿತಿಯ ನಮ್ಮ ಸದಸ್ಯರುಗಳು ಅಥವಾ ಮುಖ್ಯಾಧಿಕಾರಿ ಪ್ರತಿಯೊಬ್ಬರು ಎಲ್ಲರೂ ಬಂದು ಅವ್ರದ್ದೇ ಆದ ಸಹಕಾರವನ್ನು ನೀಡಿ ಇಲ್ಲಿ ಉಳಿಸೋಕೆ ಪ್ರಯತ್ನ ಮಾಡಿದರೆ ಒಬ್ಬರು ಮಣ್ಣಡಿ ಸಿಕ್ಕಾಗ ಅದನ್ನು ಬದುಕಿಸಿದ್ದಾರೆ. ಅವರು ಸಣ್ಣ ಪುಟ್ಟ ಗಾಯಗಳ ಜೊತೆಗೆ ಅವರು ಬದುಕಿದ್ದಾರೆ. ಇದು ದೊಡ್ಡ ದುರಂತ, 3 ಜನ ತೀರ್ಕೊಂಡು ದೊಡ್ಡ ದುರಂತ. ಇದ್ರ ಬಗ್ಗೆ ಸರ್ಕಾರ ಜೊತೆ ಮಾತನಾಡಿ ಏನು ಸಹಕಾರ ಕೊಡ್ಬೋದು ಅದ್ರ ಬಗ್ಗೆ ಪ್ರಯತ್ನ ಮಾಡೋಣ. ಸರ್, ಇದಕ್ಕಿಂತ ಮುಂಚೆ ನ್ಯಾಷನಲ್ ಹೈವೇ ಏನು ರೆಡಿಯಾಗಿತ್ತು ಅಲ್ಲೂ ಗುಡ್ಡ ಕುಸಿತ ಆಗಿತ್ತು, ಅವಾಗಲೇ ಇದೆಲ್ಲ ಸರಿ ಮಾಡ್ಕೊಂಬೋದಾಗಿತ್ತು, ನೋಡ್ಬೋದಾಗಿತ್ತು. ಅಲ್ಲ, ಅದೇ ಹೇಳಿದ್ದು ನಾವು ಹಿಂದೆಲ್ಲ ಈ ಥರದ್ದು ಆಗ್ತಿಲ್ಲ. ಗುಡ್ಡದ ಕುಸಿತ ಕೂಡ ಈಗ 90 ಡಿಗ್ರಿ ಮಾಡಿದಾಗ ಈ ಥರದ ಅನಾಹುತಗಳು ಸಂಭವಿಸ್ತವೆ. 90 ಡಿಗ್ರಿ ಕಟ್ಟಿಂಗ್ ಆದಾಗ ಈ ಥರದ್ದು ಅನಾಹುತ ಆಗ್ತದೆ. ಅದನ್ನು ಯಾವ ಥರದಲ್ಲಿ ಅದು ಅನಾಹುತ ಆಗಬಾರ್ದು ಅಂತ ಟೆಕ್ನಿಕಲಿ ಇಂಜಿನಿಯರ್ಗಳು ಅದನ್ನೆಲ್ಲ ಆ ಥರದಲ್ಲಿ ಕೆಲಸ ಮಾಡಬೇಕದು. ಹೈವೇ ಆಗಲಿ ಬೇರೆ ಕಡೆ ಆಗಲಿ, ಇದು ರಿಬಿಟ್ಮೆಂಟ್ ಕಟ್ಟಿರೋವಂಥದ್ದು. ಇದು ಗಟ್ಟಿಮುಟ್ಟಾದ ರಿಬಿಟ್ಮೆಂಟ್ ಕಟ್ಟಿದ್ದಾರೆ. ಮತ್ತು ಟೆಕ್ನಿಕಲಿ ಹೇಗಿತ್ತೋ ಗೊತ್ತಿಲ್ಲ. ಬಟ್ ಒಂದೇ ಸರಿ ಮಳೆ ಬಂದುಬಿಡ್ತದೆ. ಒಂದೇ ಸರಿ ಮಳೆ ನಾವು ಯಾರು ನಿರೀಕ್ಷೆ ಮಾಡದೇ ಇರೋಷ್ಟು ಮಳೆ ಬಂದು ನೀರು ನುಗ್ಗೋದ್ರಿಂದ ಈ ಥರದ ಅನಾಹುತಗಳು ಸಂಭಾವನೆ ಆಗ್ತದೆ. ಅದು ಇತ್ತೀಚೆಗಂತೂ ಭಾಳ ಜಾಸ್ತಿ. ಹಿಂದೆಲ್ಲ ಈ ಮಳೆ 2-3 ದಿನ ವಾರ ಬರ್ತಾಯಿತ್ತು ನಿರಂತರವಾಗಿ. ಇಷ್ಟು ಜೋರಾಗಿ ಮಳೆ ಬರ್ತಿರಲಿಲ್ಲ. ಈಗ ತುಂಗಾ ನದಿ ಫ್ಲಡ್ ಕೂಡ ಬಂದಿದೆ. ತುಂಗಾ ನದಿ ಆಜುಬಾಜಿನಲ್ಲಿ ಇರುವಂಥವ್ರಿಗೂ ಕೂಡ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಅವರಿಗೆ ರಕ್ಷಣೆಗೆ ಮತ್ತು ಅವರಿಗೆ ಬೇರೆ ಬೇರೆ ಕಡೆ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಅನ್ನೋಂಥದ್ದು. ಈಗ ನಾನು DC ಅವ್ರ ಹತ್ರ ಮಾತಾಡಿದ್ದೀನಿ ಮತ್ತು ಕೂಡ ತಾಲೂಕು ಆಡಳಿತ ಜಿಲ್ಲಾಡಳಿತ ಜೊತೆಗೆ ಮಾತನಾಡಿ ಅದೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ. ಮಳೆ ಇನ್ನೂ ಜಾಸ್ತಿ ಆಗೋ ಲಕ್ಷಣಗಳೇ ಕಾಣ್ತಾ ಇದ್ದಾವೆ. ನೋಡೋಣ ಅದೇನು ಸಹಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.